ಟ್ರಾಫಿಕ್ ಏನಿಲ್ಲ ಬರಕ್ಕೆ ಇತ್ತು ಮಾಮೂಲಿ ಅದು ಅಭ್ಯಾಸ ಆಗೋಗಿದೆ. ಓಕೆ, ಈಗ ಒಂದೇ ಒಂದು ಕ್ವೆಶ್ಚನ್, ನಿಮ್ಮನ್ನ ನೋಡಿದ್ರೆ ಜೆನ್ಸಿ ಕಿಡ್ ಅಂತ ಅನ್ನಿಸ್ತಾ ಇದ್ದೀರಾ ನೀವು? ಏನ್ ಓದ್ತಾ ಇದ್ದೀರಾ? 9th ಸ್ಟ್ಯಾಂಡರ್ಡ್ ಅಂದ್ರೆ ಜೆನ್ಸಿ ಕಿಡ್ ಕ್ಯಾಟಗರಿಗೆ ಬರ್ತಾರಾ ಇವರು? ನಾವೆಲ್ಲ ಬಿಡಿ ಜನರೇಷನ್, ಮುಂದಿನ ಜನರೇಷನ್ ಅವರು ಜೆನ್ಸಿ ಕಿಡ್ ಕ್ಯಾಟಗರಿಗೆ ಬರ್ತಾರಾ? ಹೌನಾ ಮೇಡಮ್? ಈಗ ಒಂದೇ ಒಂದು ಪ್ರಶ್ನೆ, ನಿಮ್ಮ ಜೆನ್ಸಿ ಜನರೇಷನ್ಗೆ ಟ್ರೆಂಡಿಂಗ್ ಅಲ್ಲಿ ಇರ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ನಿಮ್ ಟ್ಯಾಲೆಂಟ್ ನ ಶೋ ಮಾಡಕ್ ಶುರು ಮಾಡ್ತಾ ಇದ್ದಾರೆ. ಟ್ಯಾಲೆಂಟ್ ತೋರ್ಸಿ ಟ್ರೆಂಡಿಂಗ್ ಎಲ್ಲ ಬರ್ತಿಲ್ಲ, ನಾವ್ ಏನ್ ಮಾಡ್ಬೇಕು ಟ್ರೆಂಡಿಂಗ್ ಬರ್ಬೇಕು ಅಂದ್ರೆ? ಯಾರೋ ಹೇಳಿದ್ರಿ ಟ್ರೆಂಡಿಂಗ್ ಅಲ್ಲಿ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ರೀಲ್ಸ್ ಮಾಡ್ತಿರ್ಬೇಕಲ್ಲ, ರೀಲ್ ಬಿಡ್ತಿರ್ಬೇಕಾ? ರೀಲ್ಸ್ ಮಾಡ್ತಿರ್ಬೇಕಾ? ಓಕೆ ಓಕೆ, ರೀಲ್ಸ್ ಮಾಡ್ತಾ ರೀಲ್ ಬಿಡ್ಬೇಕು. ರೀಲ್ಸ್ ಮಾಡ್ತಾ ನೋಡಿ, ರೀಲ್ಸ್ ಮಾಡ್ತಾ ಈಗ ರೀಲ್ ಬಿಡೋದ್ರೆ ನಾವು ಕಲ್ತ್ಕೋಬೇಕು ಅಷ್ಟೇನೆ. ಈಗ ಟ್ರೆಂಡಿಂಗ್ ಅಲ್ಲಿ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಂದು ಸಾಂಗ್ ಬರುತ್ತೆ, ಅದನ್ನ ಮಾಡ್ಬೇಕು. ಅದಕ್ಕೆ ನೀವು ಸ್ಟೆಪ್ ಹಾಕ್ಬೇಕು. ರೆಡಿನಾ? ಜೋರಾದ ಚಪ್ಪಾಳೆ ಬರಲಿ ಫಾರ್ ಪೂರ್ಣಿಮಾ. ಅಂತೆ ಓಕೆ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಆನ್ ದ ಸ್ಪಾಟ್ ಎಷ್ಟು ಸ್ಪಾಂಟೇನಿಯಸ್ ಆಗಿ ಸೆಲ್ಫ್ ಆಗಿ ನೀವು ಕೊರಿಯೋಗ್ರಫಿ ಮಾಡಿಕೊಂಡು ಈ ಒಂದು ಟ್ರೆಂಡಿಂಗ್ ಹಾಡಿಗೆ ಸೂಪರ್ ಆಗಿ ಸ್ಟೆಪ್ ಹಾಕಿದ್ದೀರಾ. ಅಂಡ್ ನಿಮಗೆ ವೋಚರ್ ಸಿಗ್ತಾ ಇದೆ. ವೋಚರ್ ಕೊಡೋದಕ್ಕೆ ಈಗ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಒಂದು ಸಿನಿಮಾ ಜನರನ್ನ ರೀಚ್ ಆಗ್ಬೇಕು ಅಂದ್ರೆ ಪ್ರಮೋಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇವಾಗೇನೋ ಸೋಷಿಯಲ್ ಮೀಡಿಯಾ ತುಂಬಾ ಬೇಗ ಜನರನ್ನ ರೀಚ್ ಮಾಡುತ್ತೆ. ಯಾವುದೇ ಒಂದು ವಿಷಯ ಜಗತ್ತಲ್ಲಿ ಸೋಷಿಯಲ್ ಮೀಡಿಯಾ ಜಮಾನದವರೆಗೂ ಸಿನಿಮಾಗಳನ್ನ ಪ್ರಮೋಟ್ ಮಾಡ್ತಾನೆ ಬಂದಿರುವ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ನಂಬರ್ 1 PRO ಜೋರಾದ ಚಪ್ಪಾಳೆಗೆ ವೇದಿಕೆಗೆ ಸ್ವಾಗತಿಸಿ ಸುಧೀಂದ್ರ ವೆಂಕಟೇಶ್ ಸರ್ನ. ಸರ್ ಪ್ಲೀಸ್ ಬನ್ನಿ ವೇದಿಕೆಗೆ. ಎಲ್ರಿಗೂ ನಮಸ್ಕಾರ. ಸೂತ್ರ ಈ ಸಿನಿಮಾದ ಇನ್ನೊಂದು ಸಾಂಗ್ ರಿಲೀಸ್ ಆಗ್ತಾ ಇದೆ. ಎಲ್ಲ ಈ ಸಾಂಗ್ನ ಹಿಟ್ ಮಾಡಬೇಕು ಅಂತ ಕೇಳ್ತಾ ಈ 2 ಸಾಂಗ್ ಆಲ್ರೆಡಿ ಹಿಟ್ ಮಾಡಿಲ್ಲ. ಮಗು ಚೆನ್ನಾಗಿ ಡ್ಯಾನ್ಸ್ ಮಾಡ್ತು, 9ನೇ ಕ್ಲಾಸ್ ಓದ್ತಾ ಇದೆ. ಚೆಂದಾಗಿ ಓದ್ಕೋಬೇಕು. ಅಪ್ಪ ಅಮ್ಮ ಯಾವ್ದು ಹೇಳ್ತಾರೋ ಅದನ್ನೇ ಮದುವೆ ಮಾಡ್ಕೋಬೇಕು. ಲವ್ ಮಾಡೋದು ತಪ್ಪು ನಾ ಹೇಳ್ತಿಲ್ಲ, ಬಟ್ ಅಪ್ಪ ಅಮ್ಮನ ಗೌರವ ತೊಗೊಂಡು ಕೊಡಬೇಕು. ನಮ್ಮ ಥರ ನಾವು ಉಳಿಸ್ಕೋಬೇಕು. ಓಕೆ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸೂತ್ರ ತಂಡ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಪೂರ್ಣಿಮಾ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ನಾವೆಲ್ಲರೂ ಅವಾಗಿಂದ ಕಾಯ್ತಾ ಇದೀವಿ, ಯಾವಾಗ ಚಂದನ್ ಶೆಟ್ಟಿ ಅವರು ವೇದಿಕೆಗೆ ಬರ್ತಾರೆ, ಯಾವಾಗ ಹಾಡನ್ನ ಹಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಮೇಡಮ್ ನಿಮ್ ಜೋಶ್ ನೋಡಿ ನನ್ ಜೋಶ್ ಏನೋ ಡಬಲ್ ಆಗೋಯ್ತು. ಸೂಪರ್ ಎನರ್ಜಿ. ಇನ್ನೊಂದು ಸ್ವಲ್ಪ ಹೊತ್ತು ಮೇಡಮ್, ಇನ್ನೊಂದು 5 ನಿಮಿಷ ಅಂತ ಇಟ್ಕೊಳ್ಳಿ. 5 ನಿಮಿಷದಲ್ಲಿ ನಿಮ್ಮೆಲ್ಲರ ಫೇವ್ರೇಟ್ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಅವರು ವೇದಿಕೆಗೆ ಬಂದು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಾರೆ, ಹಾಡನ್ನ ಹಾಡ್ತಾರೆ, ನಿಮ್ಮೆಲ್ಲರ ಜೊತೆ 1-2 ಸ್ಟೆಪ್ ನ ಹಾಕ್ತಾರೆ. ಅವ್ರು ಬೇಗ ಬರ್ಬೇಕು ಅಂದ್ರೆ ಎಲ್ಲರೂ ಜೋರಾಗಿ ಚಪ್ಪಾಳೆ ವಿಸಿಲ್ ಹೊಡಿಬೇಕು. ಕಮಾನ್ ಫಾರ್ ಚಂದನ್ ಶೆಟ್ಟಿ. ವಾ, ಈ ಸೌಂಡಿಗೆ ಅವ್ರು ಎಲ್ಲೇದ್ರು ಸೌಂಡ್ ಕೇಳಿಸ್ಕೊಂಡು ಬೇಗ ಬಂದ್ಬಿಡ್ತಾರೆ ಅನ್ಸುತ್ತೆ. ಬಟ್ ಎಸ್, ಥ್ಯಾಂಕ್ ಯು ಆಲ್ ಫಾರ್ ದ ಲವ್. ಓಕೆ, ನೆಕ್ಸ್ಟ್ ಯಾರು ಬರ್ತಾ ಇದ್ದೀರಾ ವೇದಿಕೆಗೆ? ಬಾ ಪುಟ್ಟ ಬಾ.